ಸೈಬರ್ ವಂಚಕರ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆದರೆ ಇದು ಡಿಜಿಟಲ್ ಅರೆಸ್ಟ್ ಜೊತೆಗೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಪ್ರಕರಣ. ಸೈಬರ್ ಕ್ರೈಮ್ ಅದೆಷ್ಟು ಜನರ ಜೀವನದಲ್ಲಿ ಚೆಲ್ಲಾಟವಾಡಿರೋ ಜಾಲವಿದು. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಇಲ್ಲೊಬ್ಬ ಸೈಬರ್ ವಂಚಕ ಮಹಿಳೆಯರಿಬ್ಬರಿಗೆ ಮಕ್ಮಲ್ ಟೋಪಿ ಹಾಕಿ ಕಾಡಿ ಕಂಗೆಡಿಸಿದ್ದಾನೆ. ಜೊತೆಗೆ ಮಹಿಳೆಯರ ಪಾಲಿಗೆ ದುಶ್ಯಾಸನನೂ ಆಗಿದ್ದಾನೆ. ವಿಡಿಯೋ ಕಾಲ್ನಲ್ಲಿ 9 ಗಂಟೆ ಮಹಿಳೆಯರ ಡಿಜಿಟಲ್ ಅರೆಸ್ಟ್. ಸೈಬರ್ ಅಪರಾಧಿಗಳು ಅದೆಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಸೈಬರ್ ವಂಚಕರ ಈ ಮೋಸದ ಜಾಲದ ಬಗ್ಗೆ ಕೇಳಿದ್ರೆ ಎಂತವರು ಒಮ್ಮೆ ಶಾಕ್ ಆಗ್ತಾರೆ. ಥೈಲ್ಯಾಂಡ್ನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದ ಮಹಿಳೆಯೊಬ್ಬರು ತನ್ನ ಸ್ನೇಹಿತೆಯನ್ನ ಭೇಟಿ ಮಾಡಲು ಬೆಂಗಳೂರಿಗೆ ಬಂದಿದ್ರು. ಜುಲೈ 17 ಬೆಳಿಗ್ಗೆ 11 ಗಂಟೆಗೆ ಮಹಿಳೆಗೆ 8856062795 ಮೊಬೈಲ್ ಸಂಖ್ಯೆಯಿಂದ ಕರೆ ಬಂದಿತ್ತು. ಕರೆ ಮಾಡಿದ ವ್ಯಕ್ತಿ ತನ್ನನ್ನ ಮುಂಬೈನ ಕೊಲಾಬಾ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಅಂತ ಪರಿಚಯಿಸಿಕೊಂಡಿದ್ದ. ಬಳಿಕ ನೀವು ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ ಜೊತೆ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಮಹಿಳೆಗೆ ತಿಳಿಸಿದ್ದ. ಅಲ್ಲದೆ ಮಾನವ ಕಳ್ಳ ಸಾಗಣೆ ಮತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದಾಗಿ ಬೆದರಿಸಿದ್ದ. ಇದರಿಂದ ಆಘಾತಕ್ಕೊಳಗಾಗಿದ್ದ ಮಹಿಳೆ ತನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಆದ್ರೂ ಆತ ಮತ್ತೆ ಕರೆ ಮಾಡಿ ಮಹಿಳೆ ಬಳಸುತ್ತಿದ್ದ ಡೆಬಿಟ್ ಕಾರ್ಡ್ ವಿವರಗಳನ್ನ ಹಂಚಿಕೊಂಡು ಆಕೆಯನ್ನ ಅರೆಸ್ಟ್ ಮಾಡೋದಾಗಿ ಹೇಳಿ ಬೆದರಿಸಿದ್ದ. ಈ ವೇಳೆ ಆತ ನಿಜವಾದ ಪೊಲೀಸ್ ಅಧಿಕಾರಿಯೇ ಇರಬೇಕು ಅಂತ ನಂಬಿದ ಮಹಿಳೆ ತನಗೆ ಅರಿವೇ ಇಲ್ಲದೆ ಮೋಸ ಹೋಗಿದ್ಲು. ದೈಹಿಕ ಪರೀಕ್ಷೆ ನೆಪದಲ್ಲಿ ಮಹಿಳೆಯರನ್ನ ನಗ್ನಗೊಳಿಸಿದ ಕೀಚಕ. ತನಗೆ ಕರೆ ಮಾಡಿದ ವ್ಯಕ್ತಿ ಸೈಬರ್ ಪೊಲೀಸ್ ಅಧಿಕಾರಿಯೇ ಅಂತ ನಂಬಿದ ಮಹಿಳೆ ಬಳಿಕ ಆತನ ಮೋಸದ ಬಲೆಗೆ ಬಿದ್ದಿದ್ಲು. ಮಹಿಳೆಯನ್ನ ಮತ್ತಷ್ಟು ವಂಚಿಸಲು ವಂಚಕರು ಸಿಬಿಐ ಅಧಿಕಾರಿಗಳ ಸಂಪರ್ಕ ಕಲ್ಪಿಸುವುದಾಗಿ ಹೇಳಿಕೊಂಡು ವಿಡಿಯೋ ಕರೆ ಮಾಡಿದ್ರು. ವಂಚಕರು ಮಹಿಳೆಯರಿಗೆ ಮನೆಯಲ್ಲಿ ಡಿಜಿಟಲ್ ಬಂಧನದಲ್ಲಿಡಬೇಕು, 24 ಗಂಟೆಗಳ ಕಾಲ ವಾಟ್ಸ್ಆಪ್ ವಿಡಿಯೋ ಕರೆಯಲ್ಲಿ ಇರಬೇಕು ಅಂತ ತಿಳಿಸಿದ್ರು. ಅಲ್ಲದೆ ಮಹಿಳೆ ಖಾತೆಯಲ್ಲಿದ್ದ 58,447 ರೂಪಾಯಿಗಳನ್ನ ಸಹ ಕದೀಮ ವರ್ಗಾಯಿಸಿಕೊಂಡಿದ್ದ. ಇಲ್ಲಿಗೆ ಮುಗಿಯದ ಕದೀಮನ ಕಳ್ಳಾಟ ವೈದ್ಯಕೀಯ ಪರೀಕ್ಷೆಯ ಹಾದಿ ಹಿಡಿದಿತ್ತು. ಮಹಿಳೆ ಖಾತೆಯಲ್ಲಿದ್ದ 58,000 ಹಣವನ್ನ ಪಡೆದ ನಂತರ ವಂಚಕರು ಕ್ಲಿಯರೆನ್ಸ್ ಪಡೆಯಬೇಕು, ಇದಕ್ಕಾಗಿ ಆನ್ಲೈನ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕು ಎಂದಿದ್ರು. ಇದಕ್ಕಾಗಿ ಮಹಿಳೆಯನ್ನ ಕ್ಯಾಮೆರಾ ಮುಂದೆ ನಗ್ನಗೊಳಿಸುವಂತೆ ತಿಳಿಸಿ ದೇಹದ ಮೇಲಿದ್ದ ಮಚ್ಚುಗಳನ್ನ ತೋರಿಸುವಂತೆ ಹೇಳಿದ್ದ. ಮೋಸದ ಅರಿವೇ ಇಲ್ಲದ ಮಹಿಳೆಯರು ವಂಚಕ ಹೇಳಿದ ಹಾಗೆ ನಗ್ನವಾಗಿ ಆತ ಹೇಳಿದಂತೆ ಮಾಡಿದ್ರು. ಅದನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಕದೀಮಾ ಅದನ್ನು ಬಳಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. 9 ಗಂಟೆಗಳ ಕಾಲ ಡಿಜಿಟಲ್ ಅರೆಸ್ಟ್ನಲ್ಲಿದ್ದ ಮಹಿಳೆಯರು ಕೊನೆಗೆ ರಾತ್ರಿ 8 ಗಂಟೆ ಸುಮಾರಿಗೆ ಸ್ನೇಹಿತರಿಗೆ ವಾಟ್ಸ್ಆಪ್ ಕರೆ ಮಾಡಿದ್ರು. ಸ್ನೇಹಿತೆ ಮಾತನ್ನ ಕೇಳಿ ವಿಡಿಯೋ ಕರೆಯನ್ನ ಕಡಿತಗೊಳಿಸಿದ ಮಹಿಳೆಯರು ಕೊನೆಗೂ ಧೈರ್ಯ ಮಾಡಿ ಡಿಜಿಟಲ್ ಅರೆಸ್ಟ್ ಅನ್ನೋ ಭಯದಿಂದ ಆಚೆ ಬಂದಿದ್ದಾರೆ. ಈ ಕುರಿತು ಬೆಂಗಳೂರಿನ ಈಸ್ಟ್ ಸಿಎನ್ ಕ್ರೈಮ್ ಪೊಲೀಸರಿಗೆ ಮಹಿಳೆ ದೂರನ್ನ ಸಹ ಕೊಟ್ಟಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಒಟ್ನಲ್ಲಿ ಡಿಜಿಟಲ್ ಅರೆಸ್ಟ್ ಮೂಲಕ ಮಹಿಳೆಯರನ್ನ ಕಾಡಿ ಕಂಗೆಡಿಸಿದ ಕೀಚಕ 9 ಗಂಟೆಗಳ ಕಾಲ ಮಹಿಳೆಯರ ಜೀವ ಹಿಂಡಿದ್ದಾನೆ. ಅನಾಮಧೇಯ ಕರೆಗಳನ್ನ ನಂಬಿ ಮೋಸ ಹೋಗೋ ಮುನ್ನ ವೀಕ್ಷಕರೇ ಎಚ್ಚರಿಕೆಯಿಂದ ಇರಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.